ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆ ಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮೂರ ಗೌಡ್ರು ಭಾಗ 1 ಸಂಚಿಕೆ 7. ರಾಮಯ್ಯ ದೂರದ ಊರಿನಿಂದ ಬಂದಿದ್ದ. ಅವನನ್ನು ನೋಡಿ ಗೌಡ್ರು, ಏನ್ಲ ರಾಮ, ಚೆನ್ನಾಗಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ರಾಮ, ಹೌದು ಬುದ್ಧಿ, ಚೆನ್ನಾಗಿದ್ದೀನಿ. ಏನಾಯಿತು ಕೋರ್ಟಿನ ವಿಷಯ? ಹಂಗೆ ಆಯ್ತೆ ಗೌಡ್ರೆ, ಈಗ ಹೈಕೋರ್ಟ್ಗೆ ಅಲಿತಿದ್ದೀನಿ, ದುಡ್ಡಿಲ್ಲದೆ. ಊರಿಗೆ ಉಪಕಾರಿ ಮನೆಗೆ ಅಪಕಾರಿ ಅನ್ನೋವಾಗ ಆಯಿತು ನೋಡು ನಿನ್ನ ವಿಷಯ. ಬಿಡಿ ಗೌಡ್ರೆ, ಹಣೆ ಬರಹ. ಅದು ತಪ್ಪು ಕಂಡ್ಲ. ನಿಮ್ಮ ಜಾತಿ ಬಡ್ಡೆ ತಗೋ ನಿನಗೆ ಇಟ್ಟಿರಲ್ಲ. ಅವರವ್ರು ಮಾಡಿದ್ದು ಅವರವ್ರು ಅನುಭವಿಸ್ತಾರೆ, ಬಿಡಿ. ಅಂದಾಗೆ ಎಷ್ಟು ಜನ ಮಕ್ಕಳು ಏನು ಕೆಲಸ ಮಾಡ್ತಾವೆ? ನನಗೆ 3 ಜನ ಮಕ್ಕಳು ಬುದ್ಧಿ. ಒಬ್ಬ ಕೃಷ್ಣ PUC ಮುಗಿಸಿ ಈಗ ಡಿಗ್ರಿ ಮಾಡ್ತಿದ್ದಾನೆ. ಓ, ಪರವಾಗಿಲ್ಲ. ಹಾಗಾದರೆ ಏನು ಚೆನ್ನಾಗಿ ಓದ್ತಾ ಇದ್ದಾನಾ? ಪರವಾಗಿಲ್ಲ ಗೌಡ್ರೆ, ಆದರೆ ಅವನಿಗೆ ಪ್ರೀತಿ ಹುಚ್ಚು. ಏನಿಲ್ಲ ಹಂಗಂದ್ರೆ ಯಾವನಾರ ಮಡಿಕೊಂಡವನ ಏನು? ಚೇಚೆ, ಆಗಲ್ಲ ಗೌಡ್ರೆ. ಮತ್ತೆ ಅದೇ ಗೌಡ್ರೆ, ಪ್ರೀತಿ ಗೀತಿ ಇದ್ದೇ ಇದೆಯಲ್ಲ. ಸರಿ ಬಿಡ್ಲ, ಮದುವೆ ಖರ್ಚು ಮಿಕ್ತು, ಬಡ್ಡಿ ಐದ, ಮಡಿಕೊಂಡು ಸುಖವಾಗಿರಲಿ. ಏನು ಗೌಡ್ರೆ ನೀವು ನೋಡ್ರಮ್ಮ, ಈಗಿನ ಮಕ್ಕಳು ಬಾಳೆ ಎಲೆಗಿಂತ ಸೂಕ್ಷ್ಮ. ಬಿಟ್ಟರೆ ಬೆಳಿತವೆ, ಹಿಡ್ಕೊಂಡ್ರೆ ಹರಿದೋಗ್ತವೆ. ಸರಿ ಗೌಡ್ರೆ. ಮತ್ತೆ ಇನ್ನಿಬ್ಬರು ಏನೆಲ್ಲ ಮಾಡ್ತಾವೆ? ಒಬ್ಬ ರಘು BA ಓದಿದ್ದಾನೆ, ಇನ್ನೊಬ್ಬ ರವಿ MA ಮಾಡಿದ್ದಾನೆ. ಈಗ ಅಲ್ಲೆಲ್ಲೋ ಕೆಲಸನೂ ಮಾಡ್ತಿದ್ದಾನೆ. ಬಲ್ ಸಂತೋಷ ಬಿಡ್ಲ. ಅಷ್ಟು ಓದಿದ್ದಾರೆ ಅಂದರೆ ಅವರು ನಿಜವಾಗಿಯೂ ಒಳ್ಳೆಯವರೇ. ಮುಂದೆ ನಿನ್ನ ಕುಟುಂಬನ ಚೆನ್ನಾಗಿ ನೋಡ್ಕೋತವೆ. ಸರಿ ಗೌಡ್ರೆ, ನಾನು ಹೊಡ್ತೀನಿ. ಸರಿನಪ್ಪ, ಹೋಗ್ಬಾ, ದೇವರು ಒಳ್ಳೇದು ಮಾಡಲಿ. ಇತ್ತ ರಾಮ ಹೊರಟ ಮೇಲೆ ಅರ್ಧ ತಾಸಿನ ನಂತರ ಸೋಮ ಓಡಿ ಬರ್ತಾನೆ. ಬಂದು ಗೌಡ್ರಿಗೆ ಬಾಗಿಲಿನಲ್ಲಿ ಕುಳಿತು ಉಸಿರು ಬಿಡುತ್ತಾ ಮಾತನಾಡಲು ಕಷ್ಟಪಡುತ್ತಿರ್ತಾನೆ. ಅದನ್ನು ನೋಡಿ ಗೌಡ್ರು, ಏನೋ ಸೋಮ, ಏನಾಯಿತು? ಏಕೆ ಈಗ ಓಡಿ ಬರ್ತಾ ಇದ್ದೀಯಾ? ಗೌಡ್ರೆ, ಊರಿನ ಕೆರೆ ಅಂಚಲ್ಲಿ ಏನಾಯಿತು ಹೇಳೋ? ಅದೇ ನಮ್ಮ ಊರಿನ ಕೆರೆ ಅಂಚಲ್ಲಿ ಪಕ್ಕದೂರಿನ ಕರಿಯ ಇದನ್ನಲ್ಲ, ಅವನ ಹೆಂಡತಿ ಹಣ ಮರದಲ್ಲಿ ತೂಗಾಡ್ತಿದೆ. ಓ, ಏನಾಯಿತು? ಬಾ ನೋಡೋಣ. ಗೌಡ್ರು ಮತ್ತು ಊರಿನ ಜನರೆಲ್ಲ ಧಾವಿಸಿ ಆ ಮರದ ಬಳಿಗೆ ಬರ್ತಾರೆ. ಪಾಪ ಕರಿಯ ಅಳುತ್ತಾ ಕುಳಿತಿದ್ದ. ಅದಕ್ಕೆ ಗೌಡ್ರು ಅದನ್ನು ನೋಡಿ, ಏನಾಯಿತು ಕರಿಯ ಅಂತ ಕೇಳಿದಾಗ, ಏನಂತ ಹೇಳಲಿ ಗೌಡ್ರೆ? ಪರವಾಗಿಲ್ಲ, ಹೇಳೋ, ಏನಾಯಿತು? ನಾವು ಸ್ವಲ್ಪ ಕೇಳೋಣ ಅಂತ ಅಂದಾಗ ಅವನು ತನ್ನ ಕಥೆಯನ್ನು ಹೇಳೋದಕ್ಕೆ ಮುಂದುವರಿತಾನೆ. ಹೀಗೆ ಕೇಳ್ತಾ ಇರಿ, ಪ್ರೋತ್ಸಾಹ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.